ಹಾಯ್, ಎಲ್ಲರಿಗೂ ನಮಸ್ತೆ. ಈ ದಿನ ತುಂಬ ಒಳ್ಳೆ ದಿನ, ನಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ಭರವಸೆಯಿಂದ ಖುಷಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಹಬ್ಬ ಆದಮೇಲೆ ಸ್ವಲ್ಪ ಚಳಿ ಕಮ್ಮಿ ಆಗಿದೆ, ಹಾಗಾಗಿ ಈ ದಿನ ಎದ್ದೇಳೋದಕ್ಕಿಂತ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಅಫ್ಕೋರ್ಸ್ ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಡೋಸು, ನನಗೆ ಒಂದು ಲೋಟ ಬಿಸಿ ನೀರು, ಹಸ್ಬೆಂಡ್ಗೆ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟು ಆ್ಯಸ್ ಯೂಶ್ವಲ್ ಡ್ಯೂಟಿಗೆ ಜಾಯಿನ್ ಆಗಬೇಕು. ಸೊ ಮಕ್ಕಳು ಚಿಕ್ಕವರಿದ್ದಾಗ ಕ್ಲೀನಿಂಗು ಒಂಥರ ಇರುತ್ತಲ್ವ, ನೆನಪಿಸ್ಕೊಳ್ಳಿ. ಯಾವ ಕಡೆ ನೋಡಲಿ ಆ ಕಡೆ ಆಟ ಸಾಮಾನುಗಳು, ಗೊಂಬೆಗಳು ಇದೇ ಇರುತ್ತೆ. ಅದು ಎತ್ತಿಟ್ಟೇನೆ ಅಷ್ಟು ಸಾಕಾಗಿರುತ್ತೆ. ಸೊ ದೊಡ್ಡವ್ರು ಆಗ್ತಾ ಆಗ್ತಾ ಸ್ವಲ್ಪ ಅದೆಲ್ಲ ಕಮ್ಮಿ ಆಗಿದೆ. ಇವಾಗ ಏನಪ್ಪ ಅಂದರೆ ಬುಕ್ಸ್ಗಳು, ಪೆನ್ಸಿಲ್ಗಳು ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡೋದು ಇವಾಗ ಒಂಥರ ಡ್ಯೂಟಿ. ಸೊ ಡ್ಯೂಟಿ ಅಂತೂ ಚೇಂಜ್ ಆಗಲ್ಲ, ಮಾಡಲೇಬೇಕು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ ಅಷ್ಟೇ. ಒಂದು ಚಿಕ್ಕ ರಿಮೈಂಡರ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಇನ್ಸ್ಟಾಗ್ರಾಮಲ್ಲೂ ನನ್ನ ಫಾಲೋ ಮಾಡ್ಬೋದು, ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ ಫಾಲೋ ಮಾಡಿ. ಮದುವೆಗೆ ಮುಂಚೆ ಆದರೆ ಚಳಿ ಆಗ್ತಿದೆ, ಎದ್ದೇಳೋಕ್ಕಾಗಲ್ಲ ಅಂದರೆ ಹೋಗಮ್ಮ ಸ್ವಲ್ಪ ಹೊತ್ತಾಗಲಿ, ಹೋಗಮ್ಮ ಆಮೇಲೆ ಮಾಡ್ತೀವಿ ಅಂತೇಳಿ ಮಲಗ್ಬೋದು. ಆದರೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಎಷ್ಟೇ ಚಳಿ ಇರಲಿ, ನಿದ್ದೆ ಇರಲಿ, ಎಲ್ಲದನ್ನು ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಈ ಎಲ್ಲ ಕೆಲಸ ಮಾಡಿ ಮಕ್ಳಿಗೆ ಟಿಫನ್ ಪ್ಯಾಕ್ ಮಾಡಿ ಕಳಿಸೋ ಎಲ್ಲ ಮಮ್ಮೀಸು ನನ್ನ ಪ್ರಕಾರ ಗ್ರೇಟ್. ನೀವೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಇದೇ ಜೋಶಲ್ಲಿ ಹೀಗೆ ಮುಂದುವರಿರಿ ಅಂತ ಹೇಳ್ತೀನಿ. ಕೋಲ್ಡ್ ಆಗಿ ಸ್ವಲ್ಪ ವಾಯ್ಸ್ ಆ ಕಡೆ ಹೋಗಿದೆ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಾರ್ನಿಂಗ್ ಡ್ಯೂಟಿ ಮುಗಿತಿದ್ದಂಗೆ ಈ ಡ್ಯೂಟಿ. ಸೊ ನಾವು ಫಸ್ಟ್ ಈ ಫಿಶ್ ಟ್ಯಾಂಕ್ ತಂದಾಗ ವೈಟ್ದು 2, ಇದು 2 ತೊಗೊಬಂದಿದ್ವಿ. ಇದು ಯಾವುದು ಅಂದರೆ ಇದು ಶಾರ್ಕ್ದು. ಸೊ 2 ತಂದಾಗ ಫಸ್ಟ್ ಚೆನ್ನಾಗೇ ಇದ್ವು, ಬಟ್ 1 ತಿಂಗಳು 2 ತಿಂಗಳು 4 ಚೆನ್ನಾಗೇ ಇದ್ವು. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ, ವೈಟದು ಒಂದು ಸತ್ತೋಯ್ತು ಮತ್ತು ಬ್ಲ್ಯಾಕ್ ಒಂದು ಸತ್ತೋಯ್ತು. ಸೊ ಬ್ಲ್ಯಾಕದು ನೋಡಿ, ಫುಡ್ ಹಾಕಿದ ತಕ್ಷಣ ಫಾಸ್ಟಾಗಿ ತಿನ್ನುತ್ತೆ. ಒಂದು ಸಲಗೆ ಒಂದು ಲೈನಲ್ಲಿರೋದು ಒಂದು 10-15 ತಿಂದ್ಬಿಡುತ್ತೆ. ಪಾಪ ವೈಟದು ಹಂಗಲ್ಲ, ಒಂದೊಂದು ಸರ್ತಿ ಒಂದೊಂದೇ ನಂತರ ನಿಧಾನಕ್ಕೆ ತಿನ್ನುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಸಲ ಹಾಕ್ಬಿಟ್ಟು ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದು ಸಲ ಹಾಕ್ತೀನಿ. ಇದ್ರ ಜೊತೆ ಇನ್ನೊಂದೆರಡು ತಂದು ಬಿಡೋಣ ಅಂತ ಪ್ರತಿ ಸಲ ಹೋದಾಗ ನೋಡ್ತೀನಿ, ಬಟ್ ಈ ರೀತಿದು ಬರ್ತಾ ಇಲ್ಲ ಶಾರ್ಕ್ ಅನ್ನೋದು. ಸೊ ಇವತ್ತಿನ ಬೆಳಿಗ್ಗೆ ತಿಂಡಿಗೆ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ಅಂಥೇಳಿ ತಂದಿದ್ದೀನಿ. ಫಸ್ಟ್ ಎಲ್ಲ ಚೆನ್ನಾಗಿ ನೀರಲ್ಲಿ ಮಣ್ಣೆಲ್ಲ ಹೋಗೋ ರೀತಿ ತೊಳ್ಕೊಂಡ್ಬಿಟ್ಟು ಎತ್ತಿಡೋಣ. ಸೊ ಎಷ್ಟೇ ಸಲ ಮಾಡಿದ್ರೂ ಮೆಂತ್ಯ ಬಾತ್ ಸ್ವಲ್ಪ ಕಹಿನೇ ಆಗುತ್ತೆ, ಇಷ್ಟ ಆಗ್ತಿಲ್ಲ ಅನ್ನೋರು ಈ ರೆಸಿಪಿ ನೋಡಿ ಖಂಡಿತ ಚೆನ್ನಾಗಿರುತ್ತೆ. ಏನು ಸ್ವಲ್ಪನೂ ಕಹಿ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ಒಂದು ಸಲ ನೋಡಿ. ಸೊ ನೆಕ್ಸ್ಟು ನಾನು ನೀರು ಹಾಕಿ ತೊಳೆದಿದ್ದೆ, ಇವಾಗ ಬಂದು ರಂಗೋಲಿ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗೆ ರಂಗೋಲಿನ ಸ್ವಲ್ಪ ಡೆಕೋರೇಟಾಗಿ ಮಾಡೋದು ನಂಗೆ ತುಂಬ ಇಷ್ಟ. ಇನ್ನು ಏನು ಆ್ಯಡ್ ಮಾಡಿ ಚೆನ್ನಾಗಿ ಮಾಡ್ಬೋದು ಅಂತ ತಲೆಗೆ ಹೋಗ್ತಾ ಇರುತ್ತೆ. ಬಂದುಬಿಟ್ಟು ತಿಂಡಿಗೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು, 2 ಟೊಮೊಟೊ, 1 ಈರುಳ್ಳಿ, 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ ಐಟಮ್ಸ್ ಏನಿರುತ್ತೆ ಅದು. ಆಮೇಲೆ ಈಗ ಹಸಿ ಬಟಾಣಿ ಸೀಸನ್ ಅಲ್ವಾ, ಸೊ ಮಿಸ್ ಮಾಡೋದೇ ಇಲ್ಲ, ನಾನು ಪ್ರತಿಯೊಂದು ಟಿಫನಲ್ಲೂ ಆ್ಯಡ್ ಮಾಡ್ತೀನಿ. ಹಾಗೆ ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಸೊ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಏನು ಈ ಗರಂ ಮಸಾಲ ಐಟಮ್ಸ್ ಇಟ್ಕೊಂಡಿದ್ದೀವಲ್ಲ, ಪಲಾವ್ ಎಲೆ, ಆಮೇಲೆ ಸೋಂಪು, ಸ್ಟಾರ್ ಹೂವು, ಕಲ್ಲು ಹೂವು, ಇದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋಣ. ಇದು ಹಾಕೋದ್ರಿಂದ ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಫಸ್ಟ್ ಮೆಂತ್ಯ ಬಾತ್ ಇಂಟ್ರಡ್ಯೂಸ್ ಆಗಿದ್ದು ನನ್ನ ಫ್ರೆಂಡ್ ಮನೆಯಲ್ಲಿ. ಅಮ್ಮ ಮಾಡ್ತಿರ್ಲಿಲ್ಲ, ಅಮ್ಮಂಗೆ ಇದು ಮೊದಲು ಗೊತ್ತಿರಲಿಲ್ಲ ಈ ಥರನೂ ಒಂದು ಟಿಫನ್ ಇದೆ ಅಂತ. ನನ್ನ ಫ್ರೆಂಡ್ ಮನೇಲಿ ಹೈಸ್ಕೂಲಲ್ಲಿ ಒಂದ್ಸಲ ಸ್ಕೂಲಿಗೆ ಬೇಗ ಹೋಗಿದ್ದಾಗ ಸರಿ ಅವಳನ್ನ ಕರ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಸ್ಕೂಲಿಂದನೇ ಮನೆ ಇತ್ತು. ಆವಾಗ ಅವ್ರ ಮನೇಲಿ ಟಿಫನ್ ಮಾಡಿದರು, ಅವ್ರ ಅಜ್ಜಿ ಮನೇಲಿ ಇದ್ಲು ಅವಳು, ಅವ್ರ ಅಜ್ಜಿ ಮಾಡಿದರು. ಆಗ ಸರಿ ಬಾ ಟಿಫನ್ ಮಾಡೋದು ತುಂಬ ಬಲವಂತ ಮಾಡಿನೇ ಹಾಕ್ಕೊಟ್ರು. ನನಗೆ ಫಸ್ಟ್ ಟೈಮು ಮೆಂತ್ಯ ಬಾತ್ ಅನ್ನೋದು ನಾನು ತಿಂದಿದ್ದು. ಸೊ ಟೇಸ್ಟ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಗೋಯಿತು. ಆಮೇಲೆ ಮನೆಗೆ ಬಂದ ತಕ್ಷಣ ಅಮ್ಮಂಗೆ ಹೇಳಿದೆ, ಅಮ್ಮ ಈ ರೀತಿ ಮೆಂತ್ಯ ಬಾತ್ ಮಾಡಿದ್ರಮ್ಮ, ಸೂಪರಾಗಿತ್ತು, ನೀನು ಮಾಡಮ್ಮ ಅಂತ. ಸೊ ಅಮ್ಮ ಹೆಂಗೆ ಮಾಡೋದು ಗೊತ್ತಿಲ್ವಲ್ಲ, ಕೇಳ್ಕೊಂಬ ಅಂತ ಅಂದಿದ್ರು. ಸೊ ನೆಕ್ಸ್ಟ್ ಡೇನೆ ಮನೆಗೆ ಹೋಗಿ ಅಜ್ಜಿ ಹತ್ರ ಏನೇನು ಹಾಕಬೇಕು
ಅಂತೆಲ್ಲ ಬರ್ಕೊಂಡು ಹೋಗಿ ಅಮ್ಮಂಗೆ ಹೇಳ್ಬಿಟ್ಟು ಮಾಡಿಸಿದ್ದೆ. ಸೊ ನಾನು ಪ್ರತಿ ಸಲ ಮೆಂತ್ಯ ಬಾತ್ ಮಾಡ್ಬೇಕಾದ್ರೆ ಅಜ್ಜಿನ ನೆನಪಿಸ್ಕೊತೀನಿ. ಅಜ್ಜಿ ತುಂಬ ಒಳ್ಳೆಯವರು. ನಾವು ಹೋದಾಗ ಏನಾದ್ರು ತಿನ್ನಕ್ಕೆ ಕೊಡದೆ ಕಳಿಸ್ತಾನೆ ಇರಲಿಲ್ಲ, ಅಷ್ಟೇ ಟೇಸ್ಟಾಗಿ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಮೆಂತ್ಯ ಬಾತ್ ಅನ್ನೋದು ಅವ್ರ ನೆನಪನ್ನೇ ತರಿಸುತ್ತೆ. ಸೊ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಕಡೆ ಜಾರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಚಕ್ಕೆ ಮತ್ತು ಒಂದು 4 ಲವಂಗ, ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೋಬೇಕು. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದೆಲ್ಲ ಆದಮೇಲೆ ಸೊಪ್ಪನ್ನು ಸೇರಿಸ್ಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಈರುಳ್ಳಿ ಹಾಕಿದ ತಕ್ಷಣ ಸೊಪ್ಪನ್ನ ಹಾಕ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಕಹಿ ಅಂಶ ಬಿಟ್ಕೊಬಿಡುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಅದು ಕಹಿ ಅಂಶ ಬಿಟ್ಬಿಡುತ್ತೆ. ಸೊ ಆಮೇಲೆ ನೀವು ಏನೇ ಹಾಕಿ ಏನೇ ಮಸಾಲೆ ಹಾಕಿ ಮಾಡಿದ್ರೂ ಆ ಕಹಿ ಅಂಶ ತಿನ್ಬೇಕಾದ್ರೆ ಅನ್ನಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಫಸ್ಟು ಟೊಮೊಟೊ ಹಾಕ್ಬಿಡ್ಬೇಕು. ಟೊಮೊಟೊ ಹುಳಿ ಬಿಟ್ಟ ಮೇಲೆ ಸೊಪ್ಪು ಹಾಕಿದ್ರೆ ಸೊ ಅದು ಅವಾಗ ಕಹಿ ಬಿಟ್ರು ಆ ಹುಳಿಗೂ ಕಹಿಗೂ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಆ ಸೊಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ಪುದೀನ ಸೊಪ್ಪನ್ನ ಈ ರೀತಿ ಕೈಯಲ್ಲೇ ಮುರಿದ್ಬಿಟ್ಟು ಹಾಕಿ. ಸೊ ಪುದೀನ ಫ್ಲೇವರ್ಗೆ ಮೆಂತ್ಯ ಸೊಪ್ಪು ಫ್ಲೇವರು ಸ್ವಲ್ಪ ಕಮ್ಮಿ ಆಗುತ್ತೆ, ಅಂದರೆ ಆ ಕಹಿ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಈ ಹಸಿ ಬಟಾಣಿ ಹಾಕಿ ಮಾಡಿದಾಗಲೂ ಒಣಗಿದ್ದ ಬಟಾಣಿನ ನೆನೆಸಿ ಮಾಡಿದಾಗಲೂ ಟೇಸ್ಟು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಒಂದ್ಸಲ ಈ ಸೀಸನಲ್ಲಿ ಹಸಿ ಬಟಾಣಿ ಹಾಕಿ ಮಾಡಿ ನೋಡಿ, ಆ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಂತೂ ತುಂಬ ಕೈ ಹಿಡಿಯಾಗೋಷ್ಟು ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಸೊ ಬಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಚೆನ್ನಾಗಿ ಅದು ಮಿಕ್ಸ್ ಮಾಡಿದ್ಮೇಲೆ ಸೊ ನಾವೇನೇನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಇವಾಗ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಸಾಕು, ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಸೊ ಟಿಫನ್ ಮಾಡ್ತಾ ಇದ್ದೆ, ಅಷ್ಟರಲ್ಲೇ ನನ್ನ ಚಿಕ್ಕ ಮಗಳು ಎದ್ದು ಬಂದಳು. ನಮ್ಮ ಮನೇಲಿ ಇವಾಗ ಲೇಟಾಗಿ ಎದ್ದೇಳೋದು ಯಾರು ಅಂದರೆ ನನ್ನ ಚಿಕ್ಕ ಮಗಳು. ಸೊ ಅವಳಿಗೆ ಮುಂಚೆಯಿಂದನೇ ಇದೊಂದು ಅಭ್ಯಾಸ, ಅವಳು ಎದ್ದ ತಕ್ಷಣ ನನ್ನ ಹತ್ರನೇ ಬರ್ತಾಳೆ. ನಾನು ಎತ್ಕೊಂಡು ಸ್ವಲ್ಪ ಮುದ್ದು ಮಾಡಿ ಸ್ವಲ್ಪ ಇದು ಮಾಡಿದ್ಮೇಲೆ ಅವಳಿಗೆ ಮೂಡ್ ರಿಫ್ರೆಶ್ ಆಗುತ್ತೆ. ಅದು ನಾನು ಮಾಡಿಲ್ಲ ಅಂದರೆ ಮತ್ತೆ 1 ಅವರ್ ಬೇಕು ಅವಳಿಗೆ ಮೂಡ್ ಸರಿ ಹೋಗೋದಕ್ಕೆ. ಸೊ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಹತ್ರ ಬಂದ ತಕ್ಷಣ ನಾನು ಎತ್ಕೊಂಡು ಈ ರೀತಿ ಒಂದು 5 ನಿಮಿಷ ಇದು ಮಾಡಿಬಿಟ್ರೆ ಅವಳು ನಾರ್ಮಲ್ ಆಗಿಬಿಡ್ತಾಳೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ಹಾಕಿದ್ದೀವಿ. ಈಗ ಸ್ವಲ್ಪ ಮೆಣಸಿನ್ಕಾಯಿ ಪುಡಿನೂ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಟ್ರಿಕ್ ಏನಪ್ಪ, ಟೇಸ್ಟ್ ಇನ್ನೂ ಜಾಸ್ತಿ ಮಾಡೋದಕ್ಕೆ ಸೀಕ್ರೆಟ್ ಏನಪ್ಪ ಅಂತಂದರೆ, ಈಗ ನಾನು ಹಾಕಿದ್ನಲ್ಲ ಧನಿಯಾ ಪುಡಿ ಅದು. ಸೊ ಇದು ನಾನ್ ವೆಜ್ಗೆ ಅಂತ ಸಪ್ರೇಟ್ ಮಾಡೋ ಧನಿಯಾ ಪುಡಿ, ಇದ್ರಲ್ಲಿ ಬರೀ ಧನಿಯಾ, ಕಡಲೆ, ಅರಿಶಿನ ಇಷ್ಟು ಹಾಕಿ ಪುಡಿ ಮಾಡಿರ್ತೀವಲ್ಲ ಆ ಪುಡಿ 1 ಸ್ಪೂನ್ ಹಾಕಿದ್ರೆ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ಬಟ್ ಯಾರಲ್ಲಿ ಮನೇಲಿ ಆ ಥರ ಮಾಡಲ್ವೋ ಅವ್ರು ಸ್ವಲ್ಪ ಧನಿಯಾ ಪುಡಿನೇ ಹಾಕಿದ್ರೂ ಆಗುತ್ತೆ. ಸೊ ಆದಷ್ಟು ಮನೇಲಿ ಮಾಡಿರೋ ಧನಿಯಾ ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಕ್ಬಿಟ್ಟು ನಾನು ಈಗೇನು ಗ್ಲಾಸ್ ನೀರು ಹಾಕ್ತಾ ಇದ್ದೀನಲ್ಲ ಆ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಗ್ಲಾಸಷ್ಟು ನೀರು ಹಾಕ್ತೀನಿ. ಸೊ 1:2 ಇಷ್ಟು ಹಾಕಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಕುದಿ ಬಂದಮೇಲೆ ಅಕ್ಕಿ ಸೇರಿಸಿದ್ರೆ ಆಯಿತು. ಕುದಿ ಬಂದಿದೆ ನೋಡಿ. ಇವಾಗ ನಾನು ಅಕ್ಕಿ ಸೇರಿಸ್ಬಿಟ್ಟು ಲಿಡ್ ಮುಚ್ಚುತ್ತೀನಿ. ಸೊ ಅಕ್ಕಿನ ಯಾವಾಗಲೂ ಈ ಬಾತು ಈ ಥರ ಮಾಡ್ಬೇಕಾದ್ರೆ ಆವಾಗ ತೊಳೆದು ಆವಾಗ ಹಾಕೋದಕ್ಕಿಂತ ತೊಳೆದ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದ್ರೆ ಅನ್ನ ತುಂಬ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ನಾನು 10 ನಿಮಿಷ ನೆನೆಸಿ ಇಟ್ಟಿದ್ದೆ, ಇವಾಗ ಸೇರಿಸ್ತಾ ಇದ್ದೀನಿ. ಇಷ್ಟಾದಮೇಲೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡ್ಸಿದ್ರೆ ನಮ್ಮ ಬಿಸಿಯಾಗಿರೋ ಅಂಥ ಮೆಂತ್ಯ ಬಾತು ರೆಡಿ ಆಗುತ್ತೆ. ಬೇಕಿದ್ರೆ ನೀವು ಕೊನೆಯಲ್ಲಿ ತುಪ್ಪನೂ ಹಾಕ್ಬೋದು. ಸೊ ಇವತ್ತು ನಾನೇನು ಆ್ಯಡ್ ಮಾಡಲಿಲ್ಲ, ಹಾಗಾಗಿ ರೆಡಿ ಆಯಿತು. ಇವತ್ತು ನನ್ನ ದೊಡ್ಡ ಮಗಳು ಸ್ಕೂಲಲ್ಲಿ ಕ್ಲಾಸ್ ಪಾರ್ಟಿ ಅಂತೆ, ಹಾಗಾಗಿ ಒಂದೊಂದು ಮಕ್ಳಿಗೆ ಒಂದೊಂದು ಐಟಮ್ ಥರ ಕೇಳಿರ್ತಾರೆ. ಇವಳಿಗೆ ಇವತ್ತು
ಬಿಳಿ ಪುರಿ ಮತ್ತು ಮಸಾಲ ಪುರಿ ತರಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಒಂದು ಕಡೆ ರೆಡಿ ಮಾಡ್ತಾಯಿದ್ದೀನಿ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪಾರ್ಟಿ ಅನ್ನೋ ವರ್ಡೇ ಕೇಳಿಲ್ಲ ಬಿಡಿ, ಇನ್ನೆಲ್ಲಿ ಕ್ಲಾಸ್ ಪಾರ್ಟಿ ಅನ್ನೋದಲ್ವಾ. ನಮಗೇನಿದ್ರು ವರ್ಷದ ಕೊನೆಯಲ್ಲಿ ಸರಸ್ವತಿ ಪೂಜೆ ಅಂತ ದೇವ್ರ ಫೋಟೋ ಇಟ್ಬಿಟ್ಟು ಮಾಡಿ ಏನಾದ್ರು ಒಂದು ಸ್ವೀಟ್ ಮಾಡಿಕೊಡೋರು. ನಮ್ಗೆ ಅವಾಗ ಅದೇ ಒಂದು ದೊಡ್ಡ ಸಂಭ್ರಮ. ಇವಾಗಿನ ಮಕ್ಳ ತಕ್ಕನಾಗಿ ಇವಾಗೆಲ್ಲನೂ ಚೇಂಜಸ್ ಆಗಿದೆ. ಸೊ ಇವ್ರಿಗೂ ವರ್ಷಕ್ಕೊಂದ್ಸಲ ಈ ರೀತಿ ಮೇನ್ ಎಕ್ಸಾಮ್ ಬರೋಕ್ಕೆ ಮುಂಚೆ ಮಕ್ಕಳು ಸ್ವಲ್ಪ ರಿಫ್ರೆಶ್ ಆಗಲಿ, ಅವ್ರಿಗೂ ಬರೀ ಪಾಠ ಕೇಳಿ ಓದಿ ಪಾಪ ಅವ್ರಿಗೂ ಇದಾಗಿರುತ್ತಲ್ವ, ಮೈಂಡ್ ರಿಫ್ರೆಶ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಅವ್ರಿಗೂ ಏನೋ ಒಂದು ಖುಷಿ, ಮನೆಯಿಂದ ಮಾಡ್ಕೊಂಡೋಗಿ ಫ್ರೆಂಡ್ಸ್ ಜೊತೆ ಹಂಚ್ಕೊಂಡು ತಿನ್ನೋದು, ಆ ದಿನ ಎಂಜಾಯ್ ಮಾಡೋದು, ಅದೇ ಒಂದು ರೀತಿ ಚೆಂದ ಅಲ್ವಾ. ಸೊ ನಮಗೆಲ್ಲ ಸ್ಕೂಲ್ ಅವಾಗ 10 ಗಂಟೆಗೆ ಇರ್ತಿತ್ತು ಅಲ್ವಾ. ಸೊ ನಾವು ಸ್ವಲ್ಪ ಲೇಟಾಗಿ ಎದ್ದು ನಡೀತಾ ಇತ್ತು. ಅದು ನಮ್ಮ ಮನೇಲಿ ನನಗೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ನಾನು ಒಬ್ಬಳೇ ಮಗಳು ಬೇರೆ, ಅಪ್ಪನ ಪೆಟ್ಟು ಬೇರೆ. ಸೊ ಅಮ್ಮ ಬೇಗ ಎಬ್ಬರ್ಸಕ್ಕೆ ಬಂದರೆ ಅಪ್ಪ ಏನು ಮಾಡ್ತಿದ್ರು, ಬೆಳೆಯೋ ಮಗಳಲ್ವ ಮಲಗಲಿ ಬಿಡು, ಸ್ವಲ್ಪ ಹೊತ್ತು ಲೇಟಾಗಿ ಎದ್ದೇಳಿ ಏನಾಗುತ್ತೆ, ಸ್ಕೂಲ್ 10 ಗಂಟೆಗಲ್ವಾ ಅಂತ ಅನ್ನೋರು. ಸೊ ನಾನು ಅದನ್ನೇ ಅಡ್ವಾಂಟೇಜ್ ತೊಗೊಂಡು ಅದೇ ರೀತಿ 8 ಗಂಟೆಗೆ ಎದ್ದೇಳೋದು ಅಭ್ಯಾಸ ಮಾಡ್ಕೊಬಿಟ್ಟಿದೆ. ಅಮ್ಮ ಬೈಯೋರು, ಈಗ ನನ್ನ ಮಾತು ಕೇಳ್ತಿಲ್ಲ, ಅಪ್ಪನ ಮಾತು ಕೇಳ್ತಿದ್ಯಾ, ಇದು ಅಭ್ಯಾಸ ಮಾಡ್ಕೊ, ಒಳ್ಳೇದಲ್ಲ, ಮುಂದೆ ಅನುಭವಿಸ್ತೀಯ ಗೊತ್ತಾಗುತ್ತೆ ಅಂತ. ಸೊ ಅದು ಏನಾಗಿದೆ ಅಂದರೆ, ಆ ರೀತಿ ಆಗಿ ನನಗೆ ಇವತ್ತಿಗೂ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಅದೇನೋ ನಂಗೆ ತುಂಬ ಹಿಂಸೆ ಅನ್ನೋಂಗೆ ಫೀಲ್ ಆಗುತ್ತೆ. ನೈಟ್ ಎಷ್ಟು ಗಂಟೆವರೆಗೂ ಬೇಕಾದ್ರೂ ಕೆಲಸ ಮಾಡಿಬಿಡ್ತೀನಿ, ಎದ್ದಿರ್ತೀನಿ. ಬಟ್ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಆಗೋದೇ ಇಲ್ಲ. ಅಲಾರಾಮ್ ಇರೋದಕ್ಕೋಸ್ಕರ ಬಚಾವು, ಬೇಗ ಎದ್ಬಿಡ್ತೀನಿ ಅಲಾರಾಮ್ ನೋಡಿದ ತಕ್ಷಣ. ಅಲಾರಾಮ್ ಮುಂದೆ ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾನು ಇವಾಗ ಮಕ್ಕಳಿಗೆ ಸ್ವಲ್ಪ ಬೇಗ ಎದ್ದೇಳೋದು ನಾನು ಅಭ್ಯಾಸ ಮಾಡ್ತೀನಿ. ಯಾಕೆಂದರೆ ಒಂದು ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವಾ. ಸೊ ಮಕ್ಕಳಿಗೆ ಆಗೋದು ಬೇಡ ಅಂತ ಒಂದು ರೀತಿ ಭಾವನೆ ಅನಿಸುತ್ತೆ, ಅಯ್ಯೋ ಇಷ್ಟು ಬೇಗ ಎದ್ದು ರೆಡಿ ಆಗ್ತಾರಲ್ಲ ಈ ಚಳಿಲಿ ಅಂತೇಳಿ. ಆದರೂ ಇದು ಒಳ್ಳೇದಕ್ಕೆ ಅಲ್ವಾ ಅಂತ ನಾನೇ ಸಮಾಧಾನ ಮಾಡ್ಕೋತೀನಿ. ಸೊ ಒಂದು ಕಡೆ ಪುರಿ ಒಗ್ಗರಣೆ ಕೊಟ್ಟಿದ್ದಾಯಿತು. ಸೊ ಸ್ನ್ಯಾಕ್ಸಿಗೆ ಏನಾರು ಕೊಡಬೇಕಲ್ಲ ಅಂಥೇಳಿ ಸಿಹಿ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಅವಲಕ್ಕಿನ ತೊಳೆದ್ಬಿಟ್ಟು 5 ನಿಮಿಷ ನೀರಲ್ಲಿ ನೆನೆಸಿ ನೀರು ತೆಗೆದು ಇಟ್ಬಿಟ್ರೆ ಸಾಕು, ಈ ರೀತಿ ಇಷ್ಟು ಉದುರಿಯಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ. ನಮಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಇರ್ತಾನೆ ಇರಲಿಲ್ಲ ಬಿಡಿ, ಬರೀ ಒಂದು ಬಾಕ್ಸ್ ಇರ್ತಿತ್ತು. ಅದು ನನಗೆ ತುಂಬ ವರ್ಷದ ತನಕ ನನಗೆ ಬಾಕ್ಸೇ ಸಿಕ್ಕಿಲ್ಲ. ಯಾಕಂದರೆ ಮನೆ ಹತ್ತಿರ ಇದ್ದಿದ್ದರಿಂದ ಮನೆಗೆ ಬಂದು ತಿನ್ಕೊಂಡು ಹೋಗಬೇಕಿತ್ತು. ಬೇರೆ ಫ್ರೆಂಡ್ಸ್ ಎಲ್ಲ ಅಲ್ಲಿ ತಂದಿರ್ತಾರೆ ಅಂದಾಗ ನನಗೆ ಸ್ವಲ್ಪ ಫೀಲ್ ಆಗೋದು, ನಾನು ಇಲ್ಲಿ ತಿನ್ಬೇಕು ಫ್ರೆಂಡ್ಸ್ ಜೊತೆ ಅಂತ. ಬಟ್ ಅಮ್ಮ ಅಲೋನೇ ಮಾಡ್ತಿರ್ಲಿಲ್ಲ. ಸೊ ನೋಡಿ, ಸೂಪರಾಗಿ ಮೆಂತ್ಯ ಬಾತ್ ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸಲ ಈ ರೀತಿ ಮಾಡಿ ನೋಡಿ ಮತ್ತು ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ. ಸೊ ಇಷ್ಟೆಲ್ಲ ಕೆಲಸ ಆಗೋದ್ರೊಳಗಡೆ ಬಾಡಿ ಫುಲ್ ಡಲ್ ಆಗೋಯ್ತು. ಸೊ ಹಾಗಾಗಿ ಇವಾಗ ನನಗೆ ಅಂತ ಒಂದು ಬ್ಲಾಕ್ ಕಾಫಿ ಮಾಡ್ಕೋತಾ ಇದ್ದೀನಿ. ಏನೋ ಗೊತ್ತಿಲ್ಲ, ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ಸ್ವಲ್ಪ ರಿಸಲ್ಟ್ ಕಾಣ್ತಾ ಇದೆ, ಬಟ್ ಫುಲ್ ಇಲ್ಲ. ಸೊ ಇವಾಗ ರೀಸೆಂಟಾಗಿ ನಾನು ತಿಳ್ಕೊಂಡಿದ್ದು ಏನಪ್ಪ ಅಂದರೆ, ಮಾರ್ನಿಂಗ್ ಟೈಮು ಹಾಲು ಸಕ್ಕರೆ ಹಾಕಿ ಕಾಫಿ ಕುಡಿಯೋದಕ್ಕಿಂತ ಈ ರೀತಿ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಸ್ವಲ್ಪ ಫ್ಯಾಟ್ ರಿಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಓದಿದೆ. ಸೊ ಹಂಗಾಗಿ ಟ್ರೈ ಮಾಡೋದ್ರಲ್ಲಿ ಏನಿದೆ, ಸರಿ ಟ್ರೈ ಮಾಡೋಣ, ರಿಸಲ್ಟ್ ಸಿಗ್ಬೋದು ಅನ್ನೋ ಆಸೆಯಿಂದ ಇವಾಗ ಹೊಸದಾಗಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟನೇ ಆಯಿತು ಕುಡಿಯೋದಕ್ಕೆ, ಹಾಲು ಸಕ್ಕರೆ ಇಲ್ದರೆ. ಸೊ ಈಗ ಸ್ವಲ್ಪ ಅಡ್ಜಸ್ಟ್ ಆಗಿದೆ. ಸೊ ವೆಯ್ಟ್ ರಿಡಕ್ಷನ್ ಅಂದಾಗ ಏನಾದರೂ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೇಬೇಕಲ್ವ, ಹೆಲ್ತಿಗಿನ್ನ ಇಂಪಾರ್ಟೆಂಟ್ ಯಾವುದಿದೆ ಅಲ್ಲ. ಇದು ಹೆಂಗಿರುತ್ತಪ್ಪ ಅಂದರೆ, ಸ್ಪೀಡಾಗಿ ಹೋಗ್ತಿರೋ ಒಂದು ಬಸ್ಸಿಗೆ ಅಥವಾ ಟ್ರೈನಿಗೆ ಒಂದು ಬ್ರೇಕ್ ಸಿಕ್ತಂಗಿರುತ್ತೆ. ಆ 2 ನಿಮಿಷ ಕುತ್ಕೊಂಡು ಕಾಫಿ ಕುಡಿಯೋದಿರುತ್ತಲ್ಲ, ಅಪ್ಪ ಅದೇ ಸುಖ ಅನಿಸುತ್ತೆ. ಏನು ಮಾಡೋದಲ್ವ, ಇದು ಮತ್ತೆ ಚಾರ್ಜ್ ಮಾಡ್ಕೊಂಡು ಬಾಡಿನ ನಾವೇ ಮತ್ತೆ ಕೆಲಸನ ಮುಂದುವರಿಸ್ಬೇಕು. ಸೊ ಟಿಫನ್ ಇವಾಗ ದೊಡ್ಡ ಮಗಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವಳಿಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಬನ್ನಿ ಬಿಸಿ ಬಿಸಿ ಮೆಂತ್ಯ ಬಾತ್ ಟಿಫನ್ ಮಾಡೋಣ. ಸೊ ಅವಳಿಗೂ ಚಿಕ್ಕವಳಿಗೂ ಟಿಫನ್ ಹಾಕಿ ಕೊಟ್ಬಿಟ್ಟು ಈಗ ಬಾಕ್ಸ್ನ ತುಂಬ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಚಿಕ್ಕವಳಿಗೆ ಫುಲ್ ಡೇ ಇರೋದಿಲ್ಲ, ದೊಡ್ಡವಳಿಗೆ ಮಾತ್ರ ಫುಲ್ ಡೇ ಇರುತ್ತೆ. ಸೊ ಹಸ್ಬೆಂಡ್ಗೆ ಆಫೀಸ್ ಇರೋದಿಲ್ಲ, ಹಾಗಾಗಿ ಇವತ್ತು ಲಂಚ್ ಪ್ರಿಪ್ರೇಷನ್ ಮಾಡಿಲ್ಲ. ಇಲ್ಲ ಅಂದರೆ ನಂಗೆ ಮಾರ್ನಿಂಗ್ ಎರಡೂ ಇರುತ್ತೆ, ಟಿಫನ್ನು ಮಾಡಬೇಕು ಲಂಚು ಪ್ಯಾಕ್ ಮಾಡಬೇಕು. ಸೊ ಅದಕ್ಕೆ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ
ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಇನ್ನೂ ಹರಿಬರಿಯಾಗಿರುತ್ತೆ, ಇನ್ನೂ ಸ್ಪೀಡಾಗಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಅವಳೊಬ್ಳಿಗೆ ಬಾಕ್ಸ್ ಇರೋದ್ರಿಂದ ಟಿಫನ್ನೇ ತಗೊಂಡು ಹೋಗ್ತಾಳೆ. ಒಂದು ಕಡೆ ಟಿಫನ್ನು, ಒಂದು ಕಡೆ ಸ್ನ್ಯಾಕ್ಸಿಗೆ ಸಿಹಿ ಅವಲಕ್ಕಿ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಿದ ದಿನ ನಾನು ಅನ್ನ ಸಾರು ಏನು ಮಾಡಿರ್ತೀನಿ ಅದನ್ನೇ ನಾನು ಪ್ಯಾಕ್ ಮಾಡ್ತೀನಿ. ಇಲ್ಲ ಅನ್ನೋ ದಿವಸ ಟಿಫನನ್ನೇ ಪ್ಯಾಕ್ ಮಾಡಿ ಕಳಿಸೋದು. ಸೊಪ್ಪನ್ನ ಮೆಂತ್ಯ ಬತ್ಕಿ ಇನ್ನೂ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ನನ್ನ CID ಮಕ್ಕಳು ಅದರಲ್ಲೂ ಚಿಕ್ಕವಳು ಈ ರೀತಿ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ಕಾಣಿಸ್ಬಿಟ್ರೆ ಇದು ತೆಗಿ ಅದು ತೆಗಿ ಅಂತೆಲ್ಲ ತೆಗೆದಿಟ್ಟು ತಿಂತಾಳೆ. ಸೊ ಹೇಗಾದರೂ ಮಾಡಿ ಸೊಪ್ಪು ತರಕಾರಿನ ತಿನ್ನಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ನಿಮ್ಮ ಮನೇಲಿ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಆ ಮೆಂತ್ಯ ಸೊಪ್ಪು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ರೂ ತಿನ್ಬೇಕಾದ್ರೆ ಸಿಗ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅವಳ ಲಂಚ್ ಬ್ಯಾಗ್ ಪ್ಯಾಕ್ ಆಯಿತು. ಇವಾಗ ಕ್ಲಾಸ್ ಪಾರ್ಟಿಗೆ ಇದನ್ನು ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಸೊ ನಮ್ಮ ಡ್ಯೂಟಿ ಏನಿರುತ್ತೆ ಅವ್ರು ತಿನ್ನೋದ್ರೊಳಗೆ ಅದು ಮಾಡ್ತಾಯಿದ್ರೆ ಬೇಗ ಕೆಲಸ ಆಗ್ತಾ ಇರುತ್ತೆ. ಈ ಹೊಸ ಮನೆಗೆ ಬಂದಮೇಲೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿನೇ ಆಗೋಯ್ತು. ಸ್ವಲ್ಪ ಇದು ನೀರು ಹಾರ್ಡ್ ಇದೆ, ಅದು ನನಗೆ ಗೊತ್ತಾಗೋಕ್ಕೆ ಸ್ವಲ್ಪ ಟೈಮ್ ಆಗೋಯ್ತು. ಹಾಗಾಗಿ ನನಗೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಯಿತು, ಇವಳಿಗೆ ಸ್ವಲ್ಪ ಆಯಿತು. ಸೊ ಇವಾಗ ಅದೇ ಸೊಲ್ಯೂಷನ್ಸ್ನ ಕಂಡುಹಿಡ್ಕೊಂಡ್ಮೇಲೆ ಅಷ್ಟು ಆಗ್ತಾಯಿಲ್ಲ, ಕಮ್ಮಿ ಆಗಿದೆ. ಇದಾದಮೇಲೆ ಇವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದೆ. ಇನ್ನೂ ಟಿಫನ್ ಮಾಡಿಲ್ಲ ನಾನು. ಸಾಟರ್ಡೆ ದೇವಸ್ಥಾನಕ್ಕೆ ಹೋಗೋದೊಂದು ಅಭ್ಯಾಸ. ಹಾಗಾಗಿ ವಾರನೂ ನಾನು ಶನಿವಾರ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರನ ಮಾಡಿ ಕೊಡ್ತೀನಿ. ಹಾಗಾಗಿ ಅದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು 21 ಎಲೆದು ಹಾರ ಮಾಡ್ತೀನಿ. ಮುಂಚೆ ನಾನೇನು ಮಾಡ್ತಿದ್ದೆ, ಸುತ್ತಬಿಟ್ಟು ಹೂವಿನ ಥರ ಕಟ್ಬಿಟ್ಟು ಕೊಡ್ತಾಯಿದ್ದೆ. ಒಂದು ಸಲ ಯಾರೋ ಈ ರೀತಿ ಎಲೆನೇ ಪೋಣಿಸ್ಬಿಟ್ಟು ಕೊಟ್ಟಿದ್ರು. ಸೊ ಅದು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು ಹೆಂಗೆ ಮಾಡಿರ್ಬೋದು ಅಂತೇಳಿ ಒಂದು ಐಡಿಯಾ ಮಾಡಿ, ಸೊ ಬರೀ ವೀಳ್ಯದೆಲೆ ಹಾಕೋದು ಬೇಡ, ಅದ್ರ ಜೊತೆ ಹೂವು ಸೇರಿಸಿ ಹಾಕೋಣ ಅಂತೇಳ್ಬಿಟ್ಟು ನಾನು ಮಾಡಿ ಕೊಡ್ತಾಯಿದ್ದೀನಿ ಇವಾಗ. ಸೊ ಇದು ತುಂಬ ಈಸಿ ಬಟ್ ತುಂಬ ಚೆನ್ನಾಗಿರುತ್ತೆ. ಬರೀ ಎಲೆನ ಸುತ್ತಬಿಟ್ಟು ಹಾರ ಮಾಡಿಕೊಡೋದಕ್ಕಿಂತ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ದಾರನ 4 ಎಳೆನಲ್ಲಿ ಗಂಟು ಹಾಕೊಂಡ್ಬಿಟ್ಟು ಕೊನೆ ತುದಿನೇ ಇರುತ್ತಲ್ಲ ಅದಕ್ಕೆ ಕಡ್ಡಿನ ಕಟ್ಟಬೇಕು. ಇಲ್ಲಾಂದರೆ ಈ ರೀತಿ ಪೋಣಿಸಿದಾಗ ದಾರ ಆಚೆ ಬಂದ್ಬಿಡುತ್ತೆ, ನಿಲ್ಲೋದಿಲ್ಲ. ಸೊ ನೋಡಿ, ಕಡ್ಡಿ ಹಾಕಿದ್ರೆ ಈ ರೀತಿ ಲಾಕ್ ಆಗುತ್ತೆ. ಫಸ್ಟು ಎಲೆ ಮತ್ತು ಹೂವು ಎರಡರದ್ದು ಏನು ಹಿಂದೆ ಭಾಗ ಇರುತ್ತಲ್ಲ, ತೊಟ್ಟು ಕಡ್ಡಿ, ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಬಿಟ್ಟು ಎರಡೆರಡನ್ನ ಸೇರಿಸ್ಕೊಂಡು ಆ ಮಧ್ಯ ಈ ರೀತಿ ಹೂವು ಇಟ್ಬಿಟ್ಟು ಅದನ್ನು ಪೋಣಿಸ್ಕೊಂಡು ಹೋಗೋದು ಸೂಜಿನಲ್ಲಿ. ತುಂಬ ಈಸಿ, ಒಂದು 10 ನಿಮಿಷಕ್ಕೆ ಆಗಿಬಿಡುತ್ತೆ. ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಬರೀ ಎಲೆ ಸುತ್ತಿ ಹಾಕೋದಕ್ಕಿಂತ ಈ ರೀತಿ ಕೊಟ್ಟರೆ ಚೆನ್ನಾಗಿರುತ್ತೆ. ಈಗ ಒಂದು ಎಲೆ ಆದಮೇಲೆ ಅದ್ರ ತುದಿನಲ್ಲಿ ಆ 2 ಎಲೆನೂ ಸೇರಿಸ್ಬಿಟ್ಟು ಇನ್ನೊಂದು ಸೆಟ್ 2 ಎಲೆನ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಹೂವು ಇಟ್ಬಿಟ್ಟು ಈ ರೀತಿ ಪೋಣಿಸ್ಕೊಂಡು ಹೋಗೋದು. ಸೊ 21 ಎಲೆ ಅನ್ನೋದ್ರಿಂದ 5 2 ಹಾಕಿರೋದು 5 2 ಕಡೆ ಬರುತ್ತೆ. ಸೊ ಸಿಂಗಲ್ ಎಲೆ ಒಂದು ಮಧ್ಯ ಬರುತ್ತೆ. ಫಸ್ಟ್ ಏನು ಮಾಡಬೇಕು, 5 ಎಲೆನ ಮೊದಲು ಪೋಣಿಸ್ಕೊಂಡ್ಬಿಡ್ಬೇಕು ಒಂದು ಕಡೆ. ಈ ರೀತಿ ಪೋಣಿಸ್ಕೊಂಡ್ಮೇಲೆ ಹಿಂದೆಗಡೆ ಎಗೇನ್ ಮತ್ತೆ ಆ ಕಡ್ಡಿನ ಅಡ್ಡ ಇಟ್ಬಿಟ್ಟು ಈ ಒಳಗಿಂದ ಲಾಕ್ ಮಾಡ್ತೀವಲ್ಲ, ಆ ರೀತಿ ಮಾಡಬೇಕಾದ್ರೆ ಆ ಮಧ್ಯ ಕಡ್ಡಿನ ಆಚೆ ಬರ್ದಿರಂಗೆ, ಅಂದರೆ ದಾರ ಆಚೆ ಬರ್ದಿರಂಗೆ ಕಡ್ಡಿ ಇಟ್ಬಿಟ್ಟು ಅದು ಲಾಕ್ ಮಾಡಿದ್ರೆ ಆಯಿತು, ಅಷ್ಟೇ. ಸೊ ಒಂದು ಕಡೆ ಈ ರೀತಿ 5ನ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಒಂದು ಕಡೆ 5 ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಕಡೆ 5ನ ಸಪ್ರೇಟ್ ಮಾಡ್ಕೋಬೇಕು. ಇದು ಸಪ್ರೇಟ್ ಮಾಡ್ಕೊಂಡ್ಮೇಲೆ ಎರಡನ್ನೂ ಈಗ ಜಾಯಿನ್ ಮಾಡಬೇಕಲ್ವ. ಸೊ ಎರಡನ್ನೂ ಈ ರೀತಿ ಇಟ್ಕೊಂಡು 2 ಎಲೆ ಮೇಲೂ ಈ ಸಿಂಗಲ್ ಎಲೆನ ಈ ರೀತಿ ಲಾಕ್ ಮಾಡಿ ಕೂರಿಸ್ಬಿಟ್ಟು ಹೂ ಇಟ್ಬಿಟ್ಟು ಮತ್ತೆ ಅದನ್ನು ಲಾಕ್ ಮಾಡಿ ಪೋಣಿಸ್ಬಿಟ್ರೆ ಆಯಿತು, ಅಷ್ಟೇ. ಹಾರ ರೆಡಿ ಆಗುತ್ತೆ. ಇದಂತೂ ದೇವರಿಗೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಅದು ನೋಡೋದಕ್ಕೆ ಒಂದು ಖುಷಿ. ನನಗಂತೂ ಈ ರೀತಿ ವಾರ ಮಾಡಿ ಕೊಡೋದೇ ಒಂದು ಇಷ್ಟ. ಅಲ್ಲಿ ಹೋಗಿ ದೇವ್ರಿಗೆ ಹಾಕೋದನ್ನು ನೋಡೋದಕ್ಕೆ ಒಂದು ಇಷ್ಟ, ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಸೊ ಇದು ಪೋಣಿಸಿದಾದ್ಮೇಲೆ ದೇವ್ರಿಗೆ ಕಟ್ಟೋದಕ್ಕೆ ದಾರ ಹಿಂದೆ ಹಾಕಬೇಕಲ್ವ, ಅದಕ್ಕೆ ನಾನು ಈ ಸಪ್ಪೆ ದಾರ ಅಂತ ಬರುತ್ತಲ್ಲ, ಅದರಲ್ಲೂ 4-5 ಎಳೆ ಇರೋವಂಥ ದಾರ ತಗೊಂಡು ಈ ರೀತಿ ಹಿಂದೆಗಡೆ ಕಟ್ಬಿಡ್ತೀನಿ. ಸೊ ಅವರು ಅದನ್ನು ದೇವರಿಗೆಲ್ಲ ಹಾಕೋದಕ್ಕೂ ಈಸಿ ಆಗುತ್ತೆ.
ಇದೆಲ್ಲ ಆದಮೇಲೆ ಇದಕ್ಕೆ ಕುಂಕುಮ ಇಟ್ಟರೆ ನಮ್ಮ ಹಾರ ರೆಡಿ ಆಗುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ. ಸೊ ಯಾರಾದರೂ ಈ ಥರ ದೇವ್ರಿಗೆ ಕೊಡ್ತಾ ಇದ್ರ ಅಂದರೆ ಈ ರೀತಿ ಕೊಡಿ, ಇನ್ನೂ ಚೆನ್ನಾಗಿರುತ್ತೆ. ನೋಡಿ 5 ನಿಮಿಷದಲ್ಲಿ ನಮ್ಮ ಹಾರ ರೆಡಿನೇ ಆಗೋಯ್ತು. ಇದನ್ನು ಒಂದು ಕವರಲ್ಲಿ ಇಟ್ಕೊಂಡ್ಬಿಟ್ಟು ತಗೊಂಡೋಗಿ ನಾನು ಕೊಡ್ತೀನಿ. ಮೈಸೂರಲ್ಲಿರೋರಿಗೆ ಗೊತ್ತು, ಇದು ಒಂಟಿಕೊಪ್ಪಲ್ ಹತ್ರ ಚಂದ್ರಮೌಳೇಶ್ವರ ದೇವಸ್ಥಾನ ಅಂತಿದೆ ಶಿವಂದು. ಆ ದೇವಸ್ಥಾನಕ್ಕೆ ಹೋಗಿ ನಾವು ಕೊಡ್ತೀವಿ. ಅಲ್ಲಿ ಎಲ್ಲ ದೇವ್ರುಗಳು ಸಪ್ರೇಟ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಆಂಜನೇಯ ಸ್ವಾಮಿದು ಸಪ್ರೇಟ್ ಇದೆ, ಹಾಗಾಗಿ ನಾನು ಅಲ್ಲೋ ಕೊಡ್ತೀನಿ. ಅಲ್ಲಿ ಮುಗಿಸ್ಕೊಂಡು ಆದಮೇಲೆ ನಾನು ಒಂಟಿಕೊಪ್ಪಲಿರೋಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೂ ಹೋಗ್ತೀನಿ. ಮನೆ ದೇವರಲ್ವ, ಹಾಗಾಗಿ ವೀಕ್ಲಿ ಒಂದ್ಸಲ ಅಟೆಂಡೆನ್ಸ್ ಹಾಕೋಣ ಅಂತ. ಸೊ ಫಸ್ಟ್ ಅಲ್ಲಿ ಹೋಗದೆ ಇಲ್ಲಿ ಯಾಕೆ ಬಂದ್ರಿ ಅಂತ ಯಾರಿಗಾರ ಡೌಟ್ ಬಂದರೆ, ಈ ದೇವಸ್ಥಾನ ಬೇಗ ಮುಚ್ಚಿಬಿಡ್ತಾರೆ, 10 ಗಂಟೆಗೆಲ್ಲ ಮುಚ್ಚಿಬಿಡ್ತಾರೆ. ಹಾಗಾಗಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕಾಗಿರೋದ್ರಿಂದ ಫಸ್ಟ್ ಇಲ್ಲಿ ಬಂದುಬಿಟ್ಟು ಹಾರ ಕೊಟ್ಬಿಡ್ತೀನಿ. ಇಲ್ಲಿ ಪೂಜೆ ಮಾಡಿ ಆದಮೇಲೆ ನಾನು ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ಆ ದೇವ್ರನ್ನ ಕೈ ಮುಗಿದ್ಬಿಟ್ಟು ಬರ್ತೀನಿ. ಟಿಫನ್ ನಾನು ಮಾಡ್ಕೊಂಡು ಹೋಗಲ್ಲ, ಯಾಕೆಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಆ ಪ್ರಸಾದ ತಿನ್ನೋದೇ ಒಂದು ಖುಷಿ. ಇಲ್ಲಿ ಬಂದು ನಾವು ಎಷ್ಟೇ ಚೆನ್ನಾಗಿ ಮನೇಲಿ ಮಾಡಿದ್ರು ದೇವಸ್ಥಾನದಲ್ಲಿ ಕೊಡೋ ಪ್ರಸಾದಕ್ಕೆ ಮುಂದೆ ಏನೂ ಇರೋದಿಲ್ಲ. ಸೊ ವಿಡಿಯೋ ಕೊನೆಗೆ ಬಂದಿದ್ದೀವಿ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ಸ್ಟಾಗ್ರಾಮಲ್ಲಿ ನೀವು ಕೂಡ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.